ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಪಾತ್ರೆ ತೊಳಿಲಿಕ್ಕೆ ನಮಗೆ ಯಾವಾಗಲೂ ಎಷ್ಟೊತ್ತಿಗೆ ಕಂಡ್ರು ಆ ಡಿಟರ್ಜೆಂಟ್ಗಳು ಮುಟ್ಟಿ ನಮ್ಮ ಕೈಯೆಲ್ಲ ಹಾಳಾಗೋದು, ಅದೆಲ್ಲ ಕೆಲವರಿಗೆಲ್ಲ ತಲೆ ಬಿಸಿ ಆಗ್ತದೆ. ಹೆಚ್ಚು ಮುಟ್ಟಿದ್ರೆ ಕೈಯೆಲ್ಲ ಹಾಳಾಗುತ್ತೆ, ರಫ್ ಆಗುತ್ತೆ ಹೇಳಿ. ಅದಕ್ಕೆ ನಾನು ಇವತ್ತೊಂಚೂರು ನೋಡಿ, ಇದು ರಿತಾ ಹೇಳಿ ಎರಟೆಕಾಯಿ ಹೇಳ್ತಾರೆ, ಮತ್ತು ಇದು ಲಿಂಬೆಕಾಯಿ. ನೋಡಿ, ಲಿಂಬೆಕಾಯಿ ಮತ್ತು ಇದು ನೀಮು, ಇದು ಮೂರು ಇಟ್ಕೊಂಡು ನಾನಿವತ್ತೊಂದು ಒಳ್ಳೆ ಪಾತ್ರೆ ತೊಳೆಯುವ ಲಿಕ್ವಿಡ್ ಮಾಡಿ ತೋರಿಸ್ತಾ ಇದ್ದೆ. ನೋಡಿ, ಫಸ್ಟ್ ನಾವೆಂತ ಮಾಡಬೇಕಂದ್ರೆ ಇದನ್ನೆಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಲಿಂಬೆಹಣ್ಣು ಅಂದರೆ ಲಿಂಬೆಹಣ್ಣು ಅಲ್ಲ ಫ್ರೆಂಡ್ಸ್, ಇದು ಲಿಂಬೆಕಾಯಿಲೆ ದೊಡ್ಡದಾಗುತ್ತಲ್ಲ ಅದರದ್ದು. ಮತ್ತು ನೋಡಿ, ಇದು ನೀಮ್ ಮೇಲೆ, ಇದು ಎರಟೆಕಾಯಿ. ಇದನ್ನ ಈಗ ನಾವು ಕುಕ್ಕರಿಗೆ ಹಾಕೊಂಬ ಫಸ್ಟಿಗೆ. ನೋಡಿ ಫ್ರೆಂಡ್ಸ್, ಲಿಂಬೆಕಾಯಿ ಹಾಕೊಂಬ. ನೋಡಿ ಫ್ರೆಂಡ್ಸ್, ಇದು ನೊರೆಕಾಯಿ ಹಾಕೊಂತ ಇದ್ದೆ, ನೀಮ್ ಮೇಲೆ ಹಾಕೊಂತ ಇದ್ದೆ. ಕುಕ್ಕರ್ ಕ್ಲೋಸ್ ಮಾಡ್ತಾ ಒಂದು 5 ವಿಸಿಲ್ ಬರ್ಸಿಬಿಡು, 5-6 ವಿಸಿಲ್ ಬರ್ಸಿಬಿಡುವ. ಹೊನಗೊನೆ ಸೊಪ್ಪು ನಮ್ಮ ತೋಡು ಬದಿ ಎಲ್ಲ ಇರುತ್ತೆ, ಅದನ್ನು ನೋಡಿ ಒಳ್ಳೆ ಕಾಟನ್ ಬಟ್ಟೆ ಅದರ ರಸದಲ್ಲೇ ಮುಳಿಸಿ ಒಣಸಿ ಪುನಃ ಅದರಲ್ಲೇ ಮುಳಿಸಿ ಒಣಸಿ ಕಾಡಿಗೆ ಮಾಡೋದು. ನಮಗಂತ ಹೋದ ಕಣ್ಣು ಸಹ ಬರ್ತದೆ ಹೇಳ್ತಾರೆ ಫ್ರೆಂಡ್ಸ್ ಇದರ ಸೊಪ್ಪಲ್ಲಿ. ಇನ್ನೇನು ಬರೋದು ಮಳೆಗಾಲ ಅಲ್ಲ, ಅದಕ್ಕೆ ಆದಷ್ಟು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಡೋದು. ಇಂಥ ಬಟ್ಟೆ ರೆಡಿ ಮಾಡಿ ಒಣಸಿ ಇಟ್ಕೊಂಡ್ಬಿಟ್ರೆ ನೀವು ಮಳೆಗಾಲದಲ್ಲಿ ಯಾವ ಬೇಕಾದ್ರೆ ಕಾಡಿಗೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ನೋಡಿ, ನಂದು ಶಾಂಪು ಸಹ ರೆಡಿ ಮಾಡ್ಕೊಂತ ಇದ್ದೆ. ನೋಡಿ, ಇದು ನೀಮ್, ಇದು ನೋಡಿ ಬೇವಿನ ಎಲೆ, ಕರಿಬೇವು ಹೇಳ್ತಾರಲ್ಲ ಅದು, ಇದು ನೋಡಿ ಮದರಂಗಿ ಎಲೆ, ನೋಡಿ ದಾಸವಾಳ ಎಲೆ ಸೊಪ್ಪುಗಳು, ಮತ್ತೆ ಎಲ್ಲ ಬಗೆಯ ಸೊಪ್ಪು, ಹೂವುಗಳು, ದಾಸವಾಳ ಹೂವು, ನೋಡಿ ಲಿಂಬೆಕಾಯಿ, ನೋಡಿ ಇಲ್ಲಿ ಪಾರಿಜಾತ, ನೋಡಿ ಇದು ಪಾರಿಜಾತ. ಇದು ನೋಡಿ ಫ್ರೆಂಡ್ಸ್, ಇದು ಆಮ್ಲ ಪೌಡರ್. ಇದು ನೋಡಿ ಮೆಂತೆ ಸಹ ಹಾಕ್ತೆ ನಾನು. ಹಾಗೆ ಇನ್ನು ಆಯುರ್ವೇದಿಕ್ ಎಲ್ಲ ಭದ್ರಮುಷ್ಟಿ ಅದೆಲ್ಲ ಸಹ ಹಾಕ್ತೆ ನಾನು. ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಸಹ ಒಂದು 7-8 ಬಗೆ ಅದಕ್ಕೆ ಹಾಕ್ತೆ. ನೋಡಿ, ಮೇಯ್ನ್ ಹಾಕೋದು ನಾನು ಇದೆ ರಿತಾ ಎರಟೆಕಾಯಿ ನೊರೆಕಾಯಿ ಹೇಳ್ತಾರಲ್ಲ ಅದೇ. ಶಾಂಪೂ ಸಹ ರೆಡಿ ಆಗ್ತಾಯಿತ್ತು, ಒಂದು ಬದಿ ಶಾಂಪೂ, ಒಂದು ಬದಿ ಈಗ ಹೊಸ ಐಟಮ್ ನಾನು ಈ ಪಾತ್ರೆ ತೊಳೆಯುವ ಲಿಕ್ವಿಡ್ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್. ಈಗ ಬೇಯ್ಕೆ ಹಾಕೊಂಡಿದೆ ಅಲ್ಲ, ಆಮೇಲೆ ಉಳ್ದದೆಲ್ಲ ತೋರಿಸ್ತೆ. ಮತ್ತೆ ಬೇಯಿಸಿದನ್ನೆಲ್ಲ ಈಗ ಮಿಕ್ಸಿಗೆ ಹಾಕೊಂಡ ಒಂದ್ಸಲ ಹೀಗೆ ಅರ್ಧ ಹಾಕೊಂಬ ಫಸ್ಟಿಗೆ. ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ಇದನ್ನೀಗ ನಾನು ನಮ್ಮ ಹಿಂಡು ಮೆಷಿನ್ಗೆ ಹಾಕೊಳ್ತೆ. ನೋಡಿ ಫ್ರೆಂಡ್ಸ್, ಒಳ್ಳೆ ಲಾಯಕ್ ಬಂದಿದೆ, ಹಿಂಡಿ ಬಂದಿದೆ ಫುಲ್. ನೀವು ನೋಡಿದ್ರಲ್ಲ, ಸಾಧಾರಣ ಒಂದು 2 kg ಎರಟೆಕಾಯಿ ಹಾಕಿದರೆ ಈಗ ನೀವು ಎಷ್ಟು ಲೀಟರ್ ಬಂತು ನೋಡುವ. ನೋಡಿ ಫ್ರೆಂಡ್ಸ್, ಹೈ ಕ್ಲಾಸ್ ಆಯಿತು. ಪಾತ್ರೆ ತೊಳಿಗೆ ನಮಗೆ ಕೈ ಹಾಳಾಗೋದಿಲ್ಲ. ಹಾಗೆ ಇನ್ನು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸರಿ. ನೋಡಿ ಎಷ್ಟು ದಪ್ಪ ಸಹ ಬಂದೆ ನೋಡಿ. ಫ್ರೆಂಡ್ಸ್, ಎಷ್ಟು ದಪ್ಪ ಬಂದಿದೆ ನೋಡಿ, ಹೈ ಕ್ಲಾಸ್ ಆಗಿದೆ. ಹಾಗೆ ನೀವು ಸಹ ಖಂಡಿತ ನೊರೆಕಾಯಿ ಎಲ್ಲ ಆನ್ಲೈನಲ್ಲಿ ಸಿಕ್ಕುತ್ತು, ಆಯುರ್ವೇದಿಕ್ ಅಂಗಡಿಯಲ್ಲೆಲ್ಲ ಸಿಕ್ಕುತ್ತು. ಲಿಂಬೆ ರಸ ತೆಗೆದು ಆ ಓಡೆಲ್ಲ ಬಿಸಾಡ್ದು ಹಾಗೆ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಎಲ್ಲರೂ ಮನೇಲಿ ಹೀಗೆ ಮಾಡಿ ಇಟ್ಕೊಳ್ಬೋದು ಫ್ರೆಂಡ್ಸ್. ನಾನಂತೂ ನೀಮ್ ಸಹ ಹಾಕಿದೆ ಅಲ್ಲ, ನೀಮ್ ಮೇಲೆ ನಿಮಗೆಲ್ಲ ಪೇಟೆ ಬದಿ ಇದ್ದವರಿಗೆಲ್ಲ ಹೆಂಗೂ ಸಿಕ್ಕುತ್ತೆ ಅದು. ಅಥವಾ ಆನ್ಲೈನ್ ಅದರಲ್ಲಿ ಅದು ಸಹ ಆಯುರ್ವೇದಿಕ್ ಶಾಪಲ್ಲೆಲ್ಲ ನೀಮ್ ಹುಡಿ ಸಹ ಸಿಕ್ಕುತ್ತೆ ಫ್ರೆಂಡ್ಸ್, ಪೌಡರ್ ಸಹ ಸಿಕ್ಕುತ್ತೆ ನಮಗೆ. ಹಾಗೆ ನೀವು ಸಹ ಖಂಡಿತ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಲೇಬೇಡಿ. ಥ್ಯಾಂಕ್ ಯು.